ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧು ನಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ? ನನ್ನ ಮೋಸ್ಟ್ ಫೇವ್ರೆಟ್ ಪ್ರಶಾಂತವಾಗಿರುವಂಥ ಸ್ಥಳ, ನೆಮ್ಮದಿ ಮತ್ತು ಬ್ಲೆಸ್ ಮಾಡುವಂಥ ಸ್ಥಳ ಆಗಿರುವಂಥ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಲೈಕ್ ಒನ್ ಡೇ ಬಿಫೋರ್ ಹೋಗ್ತಾಯಿದ್ದೆ, ಅಂದರೆ ಫ್ರೈಡೇ ಹೋಗ್ತಾ ಇರೋದು, ಈವ್ನಿಂಗ್ ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಹೋಗೋಣ ಅಂತ ಹೇಳಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಬೈಗೆ ಸ್ಯಾಟರ್ಡೆ ಸಂಡೇ ಸ್ಕೂಲ್ ರಜಾ ಇರುತ್ತೆ. ಹಾಗಾಗಿ ನಾನು ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಇದ್ದಿದ್ದರಿಂದ ನಚ್ಚಿ ಹೇಳಿದ್ರು ಸೇಫ್ಟಿ ಇರಲ್ಲ, ಅದು ಬೇರೆ ನಾನು ಲೇಟ್ ಈವ್ನಿಂಗ್ ಹೋಗ್ತಾ ಇರೋದ್ರಿಂದ ಅಂತ. ಹಾಗಾಗಿ ನಾನು ನಬೈ ಇಬ್ಬರೇ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ, ಸೇಫ್ ಆಗಿರುತ್ತೆ ಅಂತ ಹೇಳಿ. ಸೊ ನಬೈ ಕೂಡ ಬಸ್ಸಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ, ಏನೇನೋ ಹೇಳ್ತಾ ಇದ್ದಾನೆ. ಅಂದರೆ ನಾನೀಗ ನಿದ್ದೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಕಣ್ಣು ಮುಚ್ಚಿ ಕಂಡುಬಿಡೋ ಅಷ್ಟರೊಳಗಡೆ ಮೈಸೂರು ಬಂದೇ ಬಿಡ್ತು. ಸೊ ತುಂಬ ಚಳಿ, ಮಳೆ ಇದ್ದಿದ್ದರಿಂದ ನನ್ನ ತಮ್ಮ ಏನು ಮಾಡ್ದ, ಒಂದು ಸ್ಯಾಂಡ್ವಿಚ್ ಕೊಡ್ಸೋಣ ಅಂತ, ಅಂದರೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕಾ ಅಂತ. ಹಾಗಾಗಿ ಸ್ಯಾಂಡ್ವಿಚ್ ಬೇಕು ಅಂತ ನನ್ನ ಅಬ್ಬ ಹೇಳ್ದ. ಸೊ ಅವನು ಸ್ಯಾಂಡ್ವಿಚ್ ತೊಗೊಂಡ, ನನ್ನ ಒಂದು ಸ್ವಲ್ಪ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಕುಡಿದು ಆ ನೈಟ್ನ ಮುಗಿಸಿದ್ವಿ. ಸೊ ಮನೆಗೆ ರೀಚ್ ಆದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗ, ಅಂದರೆ ಬೇಗ ಇದ್ವಿ. ಲೈಕ್ ನಮಗೆ ಅಂದರೆ ಲೈಕ್ VIP ಎಂಟ್ರೆನ್ಸ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಬನ್ನಿ, ಲೈಕ್ 10 o'clock ಒಳಗಡೆನೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಸ್ವಲ್ಪ ಬೇಗ ರೆಡಿ ಆದ್ವಿ. ಇದು ನಮ್ಮ ಮನೆಯಿಂದ ನಾನು ರೆಡಿಯಾಗಿ ಹೋಗಿದ್ದು. ಸೊ ಹೆಣ್ಮಕ್ಳಂದರೆ ಹಾಗೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ರೆಡಿ ಆದಾಗ, ಅದರಲ್ಲೂ ಎಸ್ಪೆಷಲಿ ಸ್ಯಾರಿ ಹಾಕಿ ರೆಡಿ ಆದಾಗ ಸ್ವಲ್ಪ ನಾವು ಫೋಟೋಸ್ ಎಲ್ಲ ತೊಗೋಬೇಕನ್ನೋ ಒಂದು ಆಸೆ ಜಾಸ್ತಿ ಅಲ್ಲ. ಸೊ ಹಾಗಾಗಿ ನಾನು ಕೂಡ ಒಂದೆರಡು ಪೋಸಸ್ ತೊಗೊಂಡು ಫೋಟೋ ತೊಗೊಂಡು, ಸೊ ಎಲ್ಲರೂ ಒಟ್ಟಿಗೆ 10 ಗಂಟೆಗೆ ರೆಡಿಯಾಗಿ ನಾವು ಟೆಂಪಲ್ಗೆ ಹೋದ್ವಿ. ಸೊ ಬನ್ನಿ ಲಾಗಲ್ಲಿ ಹೇಗಿರುತ್ತೆ ಅಂತ ನೋಡಿ. ಇಲ್ಲಿ ನೋಡು, ಆಮೇಲೆ ಕಿಟಕಿ ನೋಡೋದಂತೆ. ಹಾಯ್ 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 ಉಲ್ಲಾಸ್ ಹಾಯ್ ಮಾಡು ಉಲ್ಲಾಸ್. ನಿಮ್ ಕಡೆ ಅಲ್ಲಿ ನೀನ ಅಶ್ವಿನಿನ ಓಕೆ ಬಿಡು, ಹಂಗೆ ಕೊಡು. ಇಲ್ಲಿ ನೋಡಲೆ, ಅದನ್ನೇ ಹೇಳಿದ್ದು. ನಾವು 10 ಗಂಟೆ ಒಳಗಡೆನೆ ದರ್ಶನ ಮಾಡಬೇಕಂತ ಇದ್ದಿದ್ದರಿಂದ ಸೊ ಸ್ವಲ್ಪ ಎಲ್ಲ ಬೇಗ ಬೇಗ ಹೊರಟ್ವಿ. ಅಂದರೂ 4-5 ಜನ ಫ್ರೆಂಡ್ಸ್ ಬರೋದಿಲ್ಲ ಒಟ್ಟಿಗೆ ಸೇರೋದಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತಲ್ವ. ನಾವು ಆ್ಯಕ್ಚುಲಿ ಒಂದು 8 o'clock ಅಂತ ಅಂದ್ಕೊಂಡಿದ್ದು, ಅದು 10 o'clock ಆಯಿತು. ಸೊ ಹೇಗೋ ನಾವೆಲ್ಲ ಬೆಟ್ಟದ ಮೇಲೆ ರೀಚ್ ಆದ್ವಿ. ಸೊ ವೆದರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾವು ಹೋಗೋದಕ್ಕೂ ತುಂಬ ಒಳ್ಳೆ ವೆದರ್ ಅಂತೂ ಸಖತ್ತಾಗಿತ್ತು. ಅದರಲ್ಲೂ ಕೂಡ ಮಳೆ ಬಂತು. ಸೊ ಹಾಗಾಗಿ ಏನೋ ಒಂಥರ ಶುಭ ಅಂತಲೇ ಅನಿಸ್ತು ಅಂತಲೇ ಹೇಳ್ಬೋದು. ನಮಗೆ ದರ್ಶನ ವಿತಿನ್ ಒಂದು 10-15 ಮಿನಿಟ್ಸಲ್ಲೇ ಆಯಿತು. ಯಾಕೆಂದರೆ ಅಲ್ಲಿ ಗೊತ್ತಿರೋರಿದ್ರು, ಹಾಗಾಗಿ ನಮಗೆ ಸ್ವಲ್ಪ ಬೇಗ ಆಯಿತು ಅಂತಲೇ ಹೇಳ್ಬೋದು. ಇದರಿಂದ ಬಿಟ್ಟು ಅದಲ್ಲದೆ ಶುಕ್ರವಾರ ಅಲ್ವಲ್ಲ, ಸೊ ಶನಿವಾರ ಅಲ್ಲ, ಸ್ವಲ್ಪ ನಮಗೆ ಇನ್ನೂ ಈಸಿಯಾಗೇ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಕೂಡ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಇವನ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆಲ್ 3 days ಕೂಡ ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದೇನೇ ಇರುತ್ತೆ, ಕಷ್ಟ ಇರುತ್ತೆ. ಅಂದರೆ ಆಷಾಢ ಮಾಸದಲ್ಲಿ ಅಮ್ಮನ ನೋಡಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನಾವು ಕೂಡ ಇವತ್ತು ಹೋಗೋದು, ನಾಳೆ ಹೋಗೋದು ಅಂತ ಹೇಳಿ ಸೊ ಫೈನಲ್ ಆಗಿ ಒಂದು ಲಾಸ್ಟ್ ಫ್ರೈಡೇ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ನಾವು ಕೂಡ ಬೇಗ ರೀಚ್ ಆಗಿ ಟೆಂಪಲ್ ಎಲ್ಲ ನೋಡಿಕೊಂಡು, ಅಂದರೆ ಅಮ್ಮನ್ನ ನೋಡಿದ ತಕ್ಷಣ ಆಗಿದಂತಹ ಸಮಾಧಾನ, ಆ ಖುಷಿ, ಆ ದುಃಖ ಅಂತೂ ಹೇಳಲೇ ತೀರೋದು. ಅಷ್ಟು ಸಂತೋಷ ಆಯ್ತು ಅಂತಲೇ ಹೇಳ್ಬೋದು. ಆ ವೆದರ್ ಆಗಿರ್ಬೋದು, ನಾವು ಹೊರಟಿದ್ದು ಬೆಳಿಗ್ಗೆ, ಪ್ರತಿಯೊಂದೂ ಒಂಥರ ಲೈಕ್ ಫೀಲಿಂಗ್ ಬ್ಲೆಸ್ಡ್ ಅಂತಲೇ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಂತೆ ಏನು ಹೇಳ್ತಾರೆ, ಮಳೆ ಎಲ್ಲನೂ ಅದೊಂದು ಬಂದಿದ್ದಂದರೆ ಒಂಥರ ಏನೋ ಒಂಥರ ಶುಭ ಅಂತಲೇ ಅನ್ಬೋದು. ಎಷ್ಟು ರಿಸ್ಕಲ್ಲಿ ಹೋಗಿ ಏನೇ ಮಾಡಿದ್ರೂ ಆ ಜಾಗಕ್ಕೆ ಹೋಗಿದ ತಕ್ಷಣ ಒಂದು ನೆಮ್ಮದಿ ಸಿಗುತ್ತೆ ನೋಡಿ, ಒಂಥರ ಮೈ ಜುಮ್ ಅನ್ನುತ್ತೆ. ಎಸ್ಪೆಷಲಿ ಅಮ್ಮನ ದರ್ಶನ ಮಾಡಿದ್ಮೇಲಂತೂ ಓ ಮೈ ಗಾಡ್, ಆ ಫೀಲಿಂಗೇ ಬೇರೆ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ತು ಖುಷಿ ಆಯಿತು. ನನಗಂತೂ ರೆಡ್ ಸ್ಯಾರಿನೇ ಹಾಕಬೇಕು ಅಂತ ಒಂದು ಆಪ್ಷನ್ ಅಂತ ಅಂದ್ಕೊಂಡಿದ್ದೆ. ಸೊ ಏನೋ ಒಂಥರ ಲೈಕ್ ಎಲ್ಲನೂ ಒಂಥರ ಬ್ಲೆಸ್ಡ್ ಅಂತಲೇ ಅಂತ ಅನಿಸ್ತು. ಸೊ ಸ್ವಲ್ಪ ರಶ್ ಕಮ್ಮಿ ಇತ್ತು. ಅಂದರೆ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿರೋ ಎಲ್ಲರೂ ಹೇಳ್ತಾರೆ ನಾವು ಈ ವಾರ ಹೋಗಿದ್ವಿ, 2ನೇ ವಾರ, ಇದು 3ನೇ ವಾರ ಅಂತ. ಸೊ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಲೈಕ್ ನೀವು ಹೋಗಿರ್ತೀರ, ಅದು ಇನ್ನು ನೆಕ್ಸ್ಟ್ ಹೋಗೋರ್ಗು ಸ್ವಲ್ಪ ರಶ್ ಕಮ್ಮಿ ಇದ್ದರೆ ಇನ್ನು ಬೇರೆಯವರು ಕೂಡ ಹೋಗಿ ನೋಡೋಕೆ ಅನುಕೂಲ ಆಗುತ್ತಲ್ಲ. ಆದಷ್ಟು ಸಾಧ್ಯವಾದಷ್ಟು 1 ವೀಕಲ್ಲಿ ಯಾವಾಗರೂ ಆ ಮಾಸದಲ್ಲಿ ಒಂದು ಸಲ ಹೋಗ್ಬಿಟ್ಟು
ಬರಹಾಗೆ ಮಾಡಿ ಬೇರೆಯವ್ರಿಗೂ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನಗಂತ ಅನಿಸ್ತಾ ಇದೆ. ಸೊ ನಾವು ಹಾಗೆಯೇ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಲಿ ಆಮೇಲೆ ಲಾಸ್ಟಲ್ಲಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಶನಿವಾರ ಪ್ಲ್ಯಾನ್ ಮಾಡಿ ಹೋದ್ವಿ. ಒಟ್ನಲ್ಲಿ ಆಷಾಢ ಮಾಸದಲ್ಲಿ ಯಾವಾಗಲಾದರೂ ಒಂದು ದಿವಸ ಹೋದರೆ ಆಯಿತು ಅಂತ ಹೇಳಿ ಹೋದ್ವಿ. ಸೊ ನಾವೆಲ್ಲ ಫ್ರೆಂಡ್ಸದ್ದು ಸ್ಕೂಲ್ ಫ್ರೆಂಡ್ಸ್ ನಾವೆಲ್ಲರೂ. ಸೊ ಒಂದು ಡೇ ಔಟಿಂಗ್ ಥರನೇ ಆಯಿತು ಅಂತ ಹೇಳ್ಬೋದು. ಅದಕ್ಕಿಂತ ನೆಮ್ಮದಿ ಅಂದರೆ ಆ ಅಮ್ಮನ ದರ್ಶನ ಆಗಿರೋದೇ ಒಂದು ಸಮಾಧಾನ ಅಂತಲೇ ಹೇಳ್ಬೋದು. ಸೊ ಹಾಗೆ ನಾವೆಲ್ಲ ಬಂದು ಆಚೆ ಕಡೆ ಫುಲ್ ಆಚೆ ಎಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಮಾತಾಡಿಕೊಂಡು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ಏಕೆಂದರೆ ಮೆಮೊರಿಗೆ ಬೇಕಾಗತ್ತಲ್ವ. ಅಂದರೆ ನಾವು ಇಷ್ಟು ಜನ ಒಟ್ಟಿಗೆ ಹೋಗೇ ಇರಲಿಲ್ಲ ಟೆಂಪಲಿಗೆ. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಲಾಸ್ಟ್ ಇಯರ್ ಹೋಗಿದ್ವಿ. ಸೊ ನಾವು ಇಷ್ಟು ಜನ ಈ ಸಲನೇ ಫಸ್ಟ್ ಟೈಮ್ ಹೋಗಿದ್ದು. ಹಾಗಾಗಿ ತುಂಬ ಚೆನ್ನಾಗಿ ಫನ್ನಾಗೂ ಇತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಇಲ್ಲಿಂದ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಹಾಗಾಗಿ ನನ್ನ ಫ್ರೆಂಡು ನಾವೆಲ್ಲರೂ ಅವಳಿಗೆ ಫೇವ್ರೇಟ್ ಆಗಿರೋ ಪ್ಲೇಸ್ ಅಂದರೆ ಅದು ಮೈಸೂರು ರಿಫ್ರೆಶ್ಮೆಂಟ್ ಅಂತೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿದ್ಲು. ಸೊ ನಾವಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟು ಸ್ಯಾರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಂದರೆ ಲೈಕ್ ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ, ಏನಾದರೂ ಒಂದು ಗ್ರೂಪಲ್ಲಿ ಸೇರಿದ್ರೆ ಒಂದಲ್ಲ ಒಂದು ಏನೋ ಒಂದು ಇಲ್ಲ ಔಟಿಂಗ್ ಇಲ್ಲ ಶಾಪಿಂಗ್ ಏನೋ ಒಂದಂತ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಬೆಟ್ಟಕ್ಕೆ ಬಾಯ್ ಹೇಳಿ ಹೊರಟ್ವಿ. ಸೊ ನಾ ಆಗಲೇ ಹೇಳ್ದಂಗೆ ಫಸ್ಟು ಹೊಟ್ಟೆಗೆ ಸ್ವಲ್ಪ ಊಟ ತೊಗೊಂಡ್ವಿ. ಅಂದರೆ ಲೈಕ್ ಎಲ್ಲರೂ ಕೂಡ ಮೈಸೂರು ಅಂದಮೇಲೆ ಮಸಾಲೆ ದೋಸೆ ತಿಂದೇ ಇಲ್ಲ ಅಂದರೆ ಹೇಗೆ. ಸೊ ಹಾಗಾಗಿ ಮೈಸೂರು ಮಸಾಲ ದೋಸೆ ಅದ್ರ ಬೆಣ್ಣೆ ದೋಸೆನ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವು ಕೂಡ ಝೂ ಆಪೋಸಿಟಲ್ಲೇ ಇದು ರೆಸ್ಟೋರೆಂಟು, ನೀವು ಕೂಡ ಹೋದಾಗ ಟ್ರೈ ಮಾಡಿ. ಅಲ್ಲಿಂದ ಮುಗಿಸ್ಕೊಂಡು ಸ್ಯಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ KSICಯಲ್ಲಿ. ಹಬ್ಬ ಎಷ್ಟು ರಶ್ ಇತ್ತು ಅಂದರೆ ಅಷ್ಟಿಷ್ಟು ರಶ್ ಇಲ್ಲ. ನಾನು ಜಸ್ಟು 10 ಮಿನಿಟ್ಸ್ ಕೂಡ ತೊಗೊಂಡಿಲ್ಲ, ಅಷ್ಟು ರಶಲ್ಲಿ ನೋಡಿಬಿಟ್ಟು ನನಗೆ ಯಾವ ಕಲರ್ ಬೇಕಂತ ನಾನು ಇಲ್ಲೇ ಮನೆಯಿಂದನೇ ಮೈಂಡಲ್ಲಿ ಸೆಟ್ ಆಗಿದೆ. ಲೈಕ್ ಆರೆಂಜ್ ಇಲ್ಲ ಅಂದರೆ ರೆಡ್ ಟೈಪಲ್ಲಿ ನೋಡೋಣ ಅಂತ. ಬಟ್ ನಾನು ಆಲ್ರೆಡಿ ಹಾಕ್ಕೊಂಡೇ ಇರೋದು ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ರೆಡ್ಡೇ ಹಾಕ್ಕೊಂಡೇ ಇದೆಯಲ್ಲ ಅಂತ. ಸರಿ ಹಾಗಾದರೆ ಆರೆಂಜಲ್ಲೇ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆರೆಂಜಲ್ಲಿ ಕೊಡಿ ಯಾವುದಾದ್ರೂ 2-3 ಕಲರ್ ಅಂತ ಹೇಳಿದ್ರು. ಸೊ 2-3 ಕಲರಲ್ಲಿ ರಪ್ ಅಂತ ಇದೊಂದು ಸ್ಯಾರಿನ ಸೆಲೆಕ್ಟ್ ಮಾಡಿದೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ವಿತಿನ್ 8 ಮಿನಿಟ್ಸ್ 10 ಮಿನಿಟ್ಸಲ್ಲೇ ನಾನು ಸ್ಯಾರಿ ಸೆಲೆಕ್ಟ್ ಮಾಡಿಬಿಟ್ಟು ಬಂದೆ. ಬಟ್ ಬಿಲ್ಲಿಂಗಲ್ಲಿ ಆಲ್ಮೋಸ್ಟ್ 20 ಮಿನಿಟ್ಸ್ ವೆಯ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟೊಂದು ರಶ್ ಇತ್ತು. ಸೆಕೆಂಡ್ ಸ್ಯಾಟರ್ಡೇ ಬೇರೆ ಆಗಿರೋದ್ರಿಂದ ಶಾಪಲ್ಲಂತೂ ಫುಲ್ ರಶ್ ಇತ್ತು. ಬಟ್ ನನಗಂತೂ ಫೈನಲಾಗಿ ಚೆನ್ನಾಗಿರೋದು ಸ್ಯಾರಿ ಕೂಡ ಸಿಕ್ತು. ಲೈಕ್ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ಅದು ಕಾಂಬಿನೇಷನ್ ಅಂದರೆ ಅದು ಜರಿ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಟ್ರೆಡಿಷನಲ್ ಆಗಿದೆ ಆ್ಯಂಡ್ ತುಂಬ ಅಗಲ ಕೂಡ ಇದೆ. ಇವಾಗೆಲ್ಲ ಬರಲು ತುಂಬ ಸಣ್ಣ ಬಾರ್ಡರ್ ಬರ್ತಿತ್ತಲ್ಲ. ಸೊ ನನಗೆ ಈ ಬಾರ್ಡರ್ ನಂಗೊಂಥರ ತುಂಬ ಟ್ರೆಡಿಷನಲ್ ಆಗಿ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಸೊ ಇದನ್ನು ತೊಗೊಂಡಾದ್ಮೇಲಿಂದ ನಾವೆಲ್ಲ ಮನೆಗೆ ಹೋಗಿ ನನ್ನ ಫ್ರೆಂಡ್ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಏನೋ ಲೈಕ್ ಯಾಕೆಂದರೆ ಎಲ್ಲರೂ ಕೂಡ ಸೇರಿ ತುಂಬ ದಿನಗಳಾಗಿತ್ತಲ್ಲ, ಹಾಗಾಗಿ ಸೇರಿದ್ವಿ. ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಮಾಡಿ ಮುಗಿಸಿ ಸಂಜೆ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ನಮ್ಮ ಸ್ಕೂಲ್ ಟೈಮಲ್ಲಿ ನಾವೆಲ್ಲೆಲ್ಲಿ ಓಡಾಡ್ತಾ ಇದ್ವಿ ಅಂದರೆ ಉಂಟಿಕೊಪ್ಪಲ್, ಕಾಳಿದಾಸ ರೋಡು ಇಲ್ಲೆಲ್ಲ ನಾವು ಓಡಾಡ್ತಾ ಇದ್ವಲ್ಲ. ಸೊ ಹಾಗಾಗಿ ಆ ಜಾಗದಲ್ಲಿ ನಮ್ಗೆ ಏನೇನು ಸ್ನ್ಯಾಕ್ಸ್ ಇಷ್ಟ ಆಗುತ್ತೆ ಅದೆಲ್ಲ ತಿನ್ಕೊಂಡು ಬಂದ್ವಿ. ಅದರಲ್ಲಿ ಆ್ಯಸ್ ಯೂಶ್ವಲ್ ವೆದರ್ ತುಂಬ ಕೂಲ್ ಆಗಿದ್ದರಿಂದ, ಮಳೆ ಬರ್ತಿದ್ದರಿಂದ ಬಿಸಿಯಾಗಿರೋ ಮಸಾಲೆ ಪುರಿ ತಿಂದ್ವಿ. ಹಾಗೆಯೇ ಏನದು ಗೋಬಿ ಮಂಚೂರಿ ತಿಂದ್ವಿ. ಹಾಗೆ ಇವಾಗೆಲ್ಲ ಬ್ಯಾಂಬಲೂನಿ ಅಂತ ಬ್ರೆಡ್ ಎಲ್ಲ ಏನು ತುಂಬ ಫೇಮಸ್ ಆಗಿದೆಯಲ್ಲ ಅದನ್ನು ಕೂಡ ತಿಂದ್ವಿ. ಲೈಕ್ ಬನ್ ಮಸ್ಕಾ ಏನೆಂತ ಎಲ್ಲ ಇದೆ ಅದೆಲ್ಲದನ್ನು ನಾವು ಇದನ್ನು ಕೂಡ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮೈಸೂರಲ್ಲೇ ಇರ್ಬೇಕಾ ಹೇಳೋ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ತೋರ್ಸು. ಕರೆ
ನಭಯ್ಗಂತೂ ವಾಪಸ್ ಬ್ಯಾಂಗ್ಳೂರಿಗೆ ಬರೋಕ್ಕಂತೂ ಮನಸ್ಸೇ ಇಲ್ಲ. ಯಾಕೆ ಅಂದರೆ ಅವನು ಬರೀ ಒಂದೇ ದಿನ ಸ್ಪೆಂಡ್ ಮಾಡಿದ್ದಲ್ಲ, ಲೈಕ್ ಸ್ಯಾಟರ್ಡೇ ಅಷ್ಟೇ ಅವ್ನು ಸ್ಪೆಂಡ್ ಮಾಡಿದ್ದು. ನೋಡಿ ಸಂಡೇ ಮಾರ್ನಿಂಗೇ ನಾವು ವಾಪಸ್ ಬಂದುಬಿಟ್ವಿ ಬ್ಯಾಂಗ್ಳೂರಿಗೆ. ಯಾಕೆಂದರೆ ನಾನು ಬೇಗ ಬಂದರೆ ಅವ್ನಿಗೆ ನಾಳೆ ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು ಆ್ಯಂಡ್ ಅವ್ನ ಹೋಮ್ವರ್ಕ್ ಎಲ್ಲ ಏನು ಪೆಂಡಿಂಗ್ ಇರುತ್ತೆ ಅದೆಲ್ಲ ನೋಡಬೇಕಿತ್ತಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಆಫ್ ಒಳಗಡೆನೇ ನಾನು ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ. ಬಟ್ ಇವ್ನಿಗಂತೂ ಮನಸ್ಸೇ ಇಲ್ಲ, ಅವ್ನು ವಾಪಸ್ ಮೈಸೂರಿಗೆ ಹೋಗೋಣ, ಒಂದು ದಿನ ನಂಗೆ ಸಾಕಾಗಿಲ್ಲ ಅಂತ ಇದ್ದ. ಏಕೆಂದರೆ ಅಲ್ಲಿ ನನ್ನ ತಮ್ಮನ ಮಕ್ಳು ಇರೋದ್ರಿಂದ ಅವನ ಜೊತೆ ಆಟ ಆಡ್ಕೊಂಡಿರ್ಬೋದು. ಜಸ್ಟ್ 1 or 2 years ಡಿಫ್ರೆನ್ಸ್ ಅಷ್ಟೇ. ಸೊ ಹಾಗಾಗಿ ಇವ್ರುಗಳಿಗೆ ಒಳ್ಳೆ ಬಾಂಡಿಂಗ್ ಇದೆ, ಆಟ ಆಡ್ಕೊಂಡಿರ್ತಾರೆ. ಸೊ ನನಗೂ ಏನೂ ರಿಸ್ಕ್ ಇರೋಲ್ಲ. ಬಟ್ ಅವ್ನಿಗೆ ಇವಾಗ ಇಲ್ಲಿ ಬಂದಿರೋದಕ್ಕಿಂತ ಒಂಥರ ಬೇಜಾರಾಗ್ತಾಯಿದೆ. ಸೊ ನನಗೂ ಕೂಡ ಒಂದೇ ದಿನ ಒಂಥರ ಹಿಂಗೋಗಿ ಹಂಗೆ ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಬಟ್ ಒಂದು ಸಮಾಧಾನ ಅಂತ ಹೇಳಿದ್ರೆ ತಿಂಗಳಿಂದ ಪೂರ್ತಿ ಕಾಯ್ಕೊಂಡಿದ್ದು ಅಮ್ಮನ ದರ್ಶನ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಡೈಲಿ ಪ್ರತಿ ವೀಕೆಂಡು ಕಾಲ್ ಮಾಡೋದು, ಹಾಫ್ ಆನ್ ಅವರ್ ಮಾತಾಡೋದು, ಏನು ಪ್ಲ್ಯಾನು, ಹೆಂಗೆ ಪ್ಲ್ಯಾನ್, ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಸೊ ಫೈನಲಿ ದರ್ಶನ ಮುಗೀತು. ಸೊ ನಂದು ಕೂಡ ಒಂದು ಡೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಒಂದು ಡೇ ಟಕ್ ಅಂತಲೇ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಆಷಾಢ ಮಾಸದ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.